ಈ ಅಂಗನವಾಡಿ ಅನ್ನೋ ಏನು ವ್ಯವಸ್ಥೆ ಇದೆ ಅದರದ್ದು ಪರಿಕಲ್ಪನೆ ಏನಿತ್ತು, ಅದ್ರ ಉದ್ದೇಶ ಏನಿದೆ, ಅದ್ರ ಏನು ಮುಖ್ಯ ಯಾಕೆ ಅಂತ ಅನಿಸುತ್ತೆ? ಓಕೆ, ಅಂಗನವಾಡಿಗೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಅಂತೇಳಿ ನಾವು ಕರಿತೀವಿ. ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ ಅಂತ. ಈ ಸ್ಕೀಮು ಬರೋದಕ್ಕೆ ಒಂದು ಹಿಸ್ಟಾರಿಕಲ್ ರೀಸನ್ಸ್ ಇದ್ದಾವೆ. ಭಾಳ ಜನ ಏನು ಹೇಳ್ತಾರೆ ಅಂದರೆ ಅಂಗನವಾಡಿ ಅಂದರೆ ಕೇವಲ ಒಂದು ಉಪ್ಪಿಟ್ಟು ಕೊಡೋದು ಅಥವಾ ಯಾವುದೋ ಒಬ್ಬ ಅಂಗನವಾಡಿ ವರ್ಕರ್ನ ಬ್ಲೇಮ್ ಮಾಡೋದು, ಈ ಟೈಪಲ್ಲೇ ಅದನ್ನು ನೋಡ್ತಾರೆ. ಆ ಥರ ಅಲ್ಲ. ಆ್ಯಕ್ಚುಲಿ ನಮ್ಮ ಪ್ರಪಂಚದಲ್ಲಿ ಫಸ್ಟ್ ವರ್ಲ್ಡ್ ವಾರ್ ನಡೆದಾಗ ಅಲ್ಲಿ ಅದರ ಅಂತಿಮ ಇದು ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ಮಕ್ಕಳ ಮೇಲೆ ಮತ್ತು ಮಹಿಳೆಯರ ಮೇಲೆ ಆ ಎಕ್ಸ್ಪ್ಲಾಯ್ಟೇಷನ್ ಹೋಗುತ್ತೆ. ಅಂದರೆ ತುಂಬ ಮಕ್ಕಳು ಸಾವಿಗೀಡಾಗ್ತಾರೆ, ಕೊಲ್ತಾರೆ ಒಂದು ದೇಶದಿಂದ ಒಂದು ದೇಶ ಯುದ್ಧ ಮಾಡುವಾಗ. ಇದೆಲ್ಲ ನಾವು ಪರಂಪರೆಯನ್ನು ನೋಡಿದ್ದೀವಿ. ಫಸ್ಟ್ ವರ್ಲ್ಡ್ ವಾರ್ ಆದಾಗಲೂ ಅದೇ ರೀತಿಯ ಒಂದು ಘಟನೆಗಳು ಪ್ರಪಂಚದಲ್ಲಿ ನಡೆಯುತ್ತೆ. ಸೊ ಆಗ ಆ ಮಕ್ಕಳ ಕೊಲ್ಲಲ್ಪಟ್ಟಂಥ ಮಕ್ಕಳು ಅಥವಾ ಹಸಿವಿಗೆ ಈಡಾದಂಥ ಮಕ್ಕಳು ಮತ್ತು ತುಂಬ ಅಪೌಷ್ಟಿಕತೆಗೆ ಒಳಗಾದಂಥ ಮಕ್ಕಳು, ಅಂಗವೈಕಲ್ಯತೆಯನ್ನು ಅನುಭವಿಸ್ತಾ ಇರ್ತಕ್ಕಂಥ ಮಕ್ಕಳ ಬಗ್ಗೆ ಒಂದು ಚಿಂತನೆ ಪ್ರಾರಂಭ ಆಗುತ್ತೆ. ಆ ಚಿಂತನೆಯ ಪ್ರತಿಫಲನೆ ಯುನಿಸೆಫ್ ಅಂತ ಹೇಳಿ ಪ್ರಾರಂಭ ಆಗುವಂಥದ್ದು ಪ್ರಪಂಚದಲ್ಲಿ. ಆ ಯುನಿಸೆಫ್ ಕಾನ್ಸೆಪ್ಟ್ ಪ್ರಾರಂಭ ಆದಾಗ ನಮ್ಮ ದೇಶದಲ್ಲೂ ಕೂಡ ಒಂದು ಬಿಫೋರ್ ಫ್ರೀಡಮ್ ಅಂದರೆ ಆವಾಗಷ್ಟೇ ಫ್ರೀಡಮ್ ಬಂದಂಥ ಒಂದು ಸನ್ನಿವೇಶದ ಒಳಗಡೆ ಚರ್ಚೆಗಳು ಪ್ರಾರಂಭ ಆಗುತ್ತೆ. ಈ ಒಂದು ಮತ್ತು ನಮ್ಮ ದೇಶದ ಪರಂಪರೆಯೂ ಕೂಡ ಹೆಂಗಿತ್ತಂತ ಹೇಳಿದರೆ ನಿಮಗೆಲ್ಲ ಗೊತ್ತಿರಬೇಕು. ಈಗ ಉದಾಹರಣೆಗೆ ನನಗೆ 56 ವರ್ಷ. ನಾನು ಹುಟ್ಟಿದಾಗ ನಮ್ಮ ತಾಯಿಗೆ 3/4 ಡಜನ್ 1 ಡಜನ್ ಮಕ್ಕಳೇ ಹುಟ್ತಾ ಇದ್ದಿದ್ದು. ಅವಾಗೆಲ್ಲ ತಾಯಿನೂ ಇದು ಏನು ಮಗುಗೆ ಡೆಲಿವರಿ ಆಗ್ತಾಯಿತ್ತು, ಮಗಳಿಗೂ ಡೆಲಿವರಿ ಆಗ್ತಾಯಿತ್ತು. ಆದರೆ ಎಲ್ಲ ಒಂದೇ ಮನೆಯಲ್ಲಿ 2 ಜೋಲನ್ನು ಕಟ್ತಾಯಿದ್ರು, ತೊಟ್ಲಿಗಳನ್ನು ಕಟ್ತಾಯಿದ್ರು, ಮೊಮ್ಮಗಳದು ಪ್ಲಸ್ ಮಗಳದು, ಈ ಥರದ ಒಂದು ಇದಿತ್ತು. ಆದರೆ ಆವಾಗ ಯಾಕೆ ಆ ಪರಿಕಲ್ಪನೆ ಇತ್ತು ಜಾಯಿಂಟ್ ಫ್ಯಾಮಿಲೀಸಲ್ಲಿ ಅಂತ ಹೇಳಿದ್ರೆ, ಈ ಹುಟ್ಟುವಂಥ ಮಕ್ಕಳು ಬದುಕ್ತಾರೆ ಅನ್ನೋದಕ್ಕೆ ಖಾತ್ರಿ ಇರಲಿಲ್ಲ. ಅಥವಾ ಒಂದು ತಾಯಿ ಒಂದು ಮಗುವಿಗೆ ಜನ್ಮ ಕೊಡುವಾಗ ಡೆಲಿವರಿ ಪ್ರೋಸೆಸ್ಸಲ್ಲಿ ಅವಳು ಮತ್ತೆ ಬದುಕ್ತಾಳೆ ಅನ್ನೋದಕ್ಕೆ ಯಾವುದೇ ಖಾತ್ರಿ ಇರಲಿಲ್ಲ. ಹಂಗಾಗಿ ಅದು ಒಂದು ರೀತಿಯಲ್ಲಿ ಮಿಷನ್ ಟೈಪಲ್ಲೇ ಅದು ಆಗ್ತಾಯಿತ್ತು. ಸೊ ಅಂಥ ಒಂದು ಸಂದರ್ಭಗಳಲ್ಲಿ ಅದಕ್ಕೆ ಒಂದು ಕಡಿವಾಣ ಹಾಕಬೇಕಿತ್ತು. ಆಮೇಲೆ ಎರಡನೇದು, ನಮ್ಮ ದೇಶದಲ್ಲಿ ಹುಟ್ಟುವಂಥ ಮಕ್ಕಳು ತುಂಬ ಅಂಗವಿಕಲರಾಗಿ ಹುಟ್ತಾಯಿದ್ರು ಮತ್ತು ಅನಿಮಿಯಾ, ಭಾಳ ವೀಕ್ ಅನಿಮಿಯಾ ಆಗಿ ಹುಟ್ತಾಯಿದ್ರು. ಮತ್ತು ಅದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಈ ಸಣ್ಣ ಸಣ್ಣ ಮಕ್ಕಳಿಗೆ ಮದುವೆ ಮಾಡೋರು, ಬಿಫೋರ್ ಎಲಿಜಿಬಲ್ ಬರೋಕ್ಕಿಂತ ಮುಂಚಿತವಾಗಲೇ ಮದುವೆ ಮಾಡೋರು, ಅವರಿಗೆ ಮಗು ಆಗೋದು, ಆ ಮಗು ಅಪೌಷ್ಟಿಕವಾಗಿ ಹುಟ್ತಾಯಿತ್ತು ಮತ್ತು ಅದು ಏನೂ ಕೂಡ ಸಮಾಜಕ್ಕೆ ಉಪಯೋಗ ಆಗ್ತಾ ಇರಲಿಲ್ಲ. ಈ ಥರದ ಒಂದು ಚಿತ್ರಣ ನಮ್ಮ ದೇಶದಲ್ಲಿತ್ತು, ಪ್ರಪಂಚದಲ್ಲಿಯೂ ಇತ್ತು. ಸೊ ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸುಮಾರು 1965ರಿಂದ ಈ ಡಿಬೇಟ್ಸು ಶುರುವಾಗುತ್ತೆ. ಯಾವ ಡಿಬೇಟ್ಸು? ಈ ಮಕ್ಕಳನ್ನ ಹೆಂಗೆ ರಕ್ಷಣೆ ಮಾಡಬೇಕು ಮತ್ತು ಇದನ್ನು ಹೆಂಗೆ ನಾವೇನು ಹೇಳ್ಬೋದು, ಸ್ಟ್ರೀಮ್ ಲೈನ್ ಅಂತ ಹೇಳೋಕ್ಕಾಗಲ್ಲ, ಒಂದು ಕಣ್ಣೋಟವನ್ನು ಯಾವ ರೀತಿಯಲ್ಲಿ ಕೊಡಬೇಕು, ಹುಟ್ಟಿದಂಥ ಮಗುವನ್ನು ಹೆಂಗೆ ನಾವು ಸಂರಕ್ಷಣೆ ಮಾಡ್ಕೋಬೇಕು ಮತ್ತು ಆ ಮಗು ಅಂಗವಿಕಲವಾಗಿ ಹುಟ್ಟದೇ ಇರದಂಗೆ ಹೆಂಗೆ ನೋಡ್ಕೋಬೇಕು, ಈ ಥರದ್ದೆಲ್ಲ ಒಂದಷ್ಟು ಚರ್ಚೆಗಳು ಪ್ರಾರಂಭ ಆಗಿ ತುಂಬ ಸ್ಕೀಮ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವಾಗ ತುಂಬ ಸ್ಕೀಮ್ಸನ್ನು ನಾನು ಬೇಕಾದ್ರೆ ಆಮೇಲೆ ಹೇಳ್ತೇನೆ ನಿಮಗೆ, ಆ ಸ್ಕೀಮ್ಸ್ ಹೆಸರು ನಾನು ಕೊಡ್ತೇನೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಸ್ಕೀಮ್ಸ್. ಸೊ ಆ ಸ್ಕೀಮುಗಳನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಯಾವ ಸ್ಕೀಮುಗಳು ಕೂಡ ಉಳಿಯೋದಿಲ್ಲ. ಅಂದರೆ ಅದು ತಾತ್ಕಾಲಿಕವಾಗಿ ಪ್ರಾರಂಭ ಮಾಡ್ತಾರೆ. ಸಮ್ ಟೈಮ್ ಒಂದು ಸ್ಕೀಮ್ ಬರ್ತದೆ, ನ್ಯೂಟ್ರಿಷನ್ ಮಾತ್ರ ಕೊಡಬೇಕು, ನ್ಯೂಟ್ರಿಷನ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಎಲ್ಲಿ ಮಾಡಬೇಕು ಗೊತ್ತಿಲ್ಲ, ಯಾರಿಗೆ ಮಾಡಬೇಕು ಗೊತ್ತಿಲ್ಲ, ಚೌಕಟ್ಟಿಲ್ಲ ಅದಕ್ಕೇನು. ಈ ಥರ ಒಂದು 4-5 ಸ್ಕೀಮ್ಸು ಬರುತ್ತೆ, ಎಲ್ಲನೂ ಫೇಲ್ಯೂರ್ ಆಗ್ತವೆ. ಇಟ್ಸ್ ಆಲ್ ಸ್ಕೀಮ್ ಆಲ್ಮೋಸ್ಟ್ 1960ಇಂದ ಅದು ಡಿಸ್ಕಷನ್ ಆಗಿ 1974 ತನಕ 4 to 5 ಸ್ಕೀಮ್ಸನ್ನು ಲಾಂಚ್ ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟ್. ಬಟ್ ಯಾವ ಸ್ಕೀಮು ಕೂಡ ಅದಕ್ಕೊಂದು ಬೇಸ್ ಇರಲ್ಲ ಮತ್ತು ಕಾನ್ಸೆಪ್ಟ್ ಇರಲ್ಲ, ಗೈಡ್ಲೈನ್ಸ್ ಇಲ್ಲ, ಈ ಥರ ಎಲ್ಲ ಆಗಿ ಫೇಲ್ಯೂರ್ ಆಗುತ್ತೆ. ಫೇಲ್ಯೂರ್ ಆದಮೇಲೆ ಫೈನಲಿ 1974 ಒಂದು ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಅದನ್ನು 1975 ಅಕ್ಟೋಬರ್ 2 ಲಾಂಚ್ ಮಾಡ್ತಾರೆ. ಅದನ್ನೇ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್. ಆ ಸ್ಕೀಮನ್ನು ಪ್ರಾರಂಭ ಮಾಡಿದಾಗ ನಿಮಗೆ ಗೊತ್ತಿರಬೇಕು, ನಮ್ಮ ಅಗ್ರೇರಿಯನ್ ಸೆಕ್ಟರ್ದು ಒಬ್ಬರು ಕೃಷಿ ತಜ್ಞರಿದ್ದಾರೆ, ಮಧುರಾ ಸ್ವಾಮಿನಾಥನ್ ಅಂತ. ಅವರ ತಾಯಿನೂ ಕೂಡ ಒನ್ ಆಫ್ ದ ಫೌಂಡರ್. ಅಂದರೆ ಈ ಸ್ಕೀಮ್ಸನ್ನು ಲಾಂಚ್ ಮಾಡೋದು ಮತ್ತು ಆ ಥರದ ಒಂದು ಥಿಂಕಿಂಗ್ ಮಾಡುವಂಥ ಒಂದು ಪ್ರೋಸೆಸ್ಸಲ್ಲಿ ಅವರು ಮೊನ್ನೆ ನಮ್ಮ ಒಂದು ಸೆಮಿನಾರಲ್ಲಿ ಅದನ್ನು ಶೇರ್ ಮಾಡಿದ್ರು. ಸೊ ಅಕ್ಟೋಬರ್ 2 ಅದು ಲಾಂಚ್ ಆಗುತ್ತೆ.
ಅದಕ್ಕೆ ICDS ಅಂತ ಹೆಸರಿಡ್ತಾರೆ. ಅದಕ್ಕೊಂದು ಗೈಡ್ಲೈನ್ಸ್ ಇದೆ, ನಮ್ಮ ಹತ್ರನೂ ಇದೆ ಗೈಡ್ಲೈನ್ಸ್. ಆ ಗೈಡ್ಲೈನ್ಸನ್ನು ತರ್ತಾರೆ. ಅದರ ಪ್ರಕಾರದಲ್ಲಿ ಅಲ್ಲಿ ಒಂದು ಫ್ರೇಮನ್ನು ಮಾಡ್ತಾರೆ. ಈಗ ಒಂದು ಮಗುವಿಗೆ ಎಷ್ಟು ಕ್ಯಾಲೋರಿ ಆಹಾರ ಕೊಡಬೇಕು, ಒಂದು ಗರ್ಭಿಣಿ ಸ್ತ್ರೀಗೆ ಎಷ್ಟು ಕ್ಯಾಲೋರಿ ಕೊಡಬೇಕು, ಒಂದು ಬಾಣಂತಿಗೆ ಕೊಡಬೇಕು, ಆ ಕ್ಯಾಲೋರಿ ಆಹಾರದ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ಇಟ್ಸ್ ವಂಡರ್ಫುಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಂದರೆ ಈಗ ನಮ್ಮ ಇಂಡಿಯನ್ ಕಲ್ಚರ್ ಏನಿದೆ ಅಂತ ಹೇಳಿದರೆ, ಯಾವುದೇ ಒಬ್ಬ ಪ್ರೆಗ್ನೆಂಟ್ ವುಮೆನ್ ಅಂತ ಹೇಳಿ ಆದಾಗ ಯು ನೋ ವೆರಿ ವೆಲ್, ಅವಳು ಎಲ್ಲವನ್ನು ಮಾಡಿ ಕೊನೆಯಲ್ಲಿ ಏನು ಉಳಿಯುತ್ತೆ ಅದನ್ನು ತಿನ್ನಬೇಕು. ಆ ಮಗುಗೆ ಏನು ಸೇರುತ್ತೆ, ಅವಳು ಹೊಟ್ಟೆಯಲ್ಲಿರುವಂಥ ಮಗುಗೆ ಆ ನ್ಯೂಟ್ರಿಷನ್ ಹೆಂಗೆ ಅದು ಎನ್ಕ್ಯಾಶ್ ಆಗುತ್ತೆ, ಆಗಲ್ಲ. ಆಮೇಲೆ ಅದೇ ರೀತಿಯಲ್ಲಿ ಮಕ್ಕಳು ಕೂಡ, ಈಗ ನಾವು ಕೂಡ ಫಾರ್ ಎಕ್ಸಾಂಪಲ್ ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದವಳು. ನಮ್ಮ ಮನೆಗಳ ಬಡತನ ಹೆಂಗಿತ್ತು ಹಿಂದಿನ ಕಾಲದಲ್ಲಿ ಅಂತೇಳಿದರೆ, ತೀವ್ರ ಬಡತನ, ಆದರೆ ಹಸಿವಿನಿಂದ ಸಾವುಗಳೇ ಹೆಚ್ಚಾಗ್ತಾಯಿತ್ತು. ಸೊ ಅಂಥ ಸಮಯದಲ್ಲಿ ನಮಗೆ ಸರ್ಕಾರಿ ಶಾಲೆಯಲ್ಲಿ ಕೊಡುವಂಥ ಒಂದು ಉಪ್ಪಿಟ್ಟು, ಗೋಧಿ ಉಪ್ಪಿಟ್ಟು, ಅದೇ ನಮಗೆ ಒಂದು ರೀತಿಯಲ್ಲಿ ಏನು ಬ್ರೀತ್ ಅಂತ ಹೇಳ್ಬೋದು. ನಾವೆಲ್ಲ ಉಳ್ಕೊಳ್ಳೋಕ್ಕೆ ಅದೇ ದಟ್ ಈಸ್ ದ ಬ್ರೀತ್. ಆ ರೀತಿಯಲ್ಲಿ ಇದ್ದಂಥ ಒಂದು ಕಾಲಘಟ್ಟ. ಸೊ ಅದೆಲ್ಲವನ್ನು ಕೂಡ ಕೌಂಟ್ ಮಾಡಿಕೊಳ್ತಾ ಈ ಸ್ಕೀಮಲ್ಲಿ ಏನು ಹೇಳ್ತಾರೆ ಅವರು ಅಂದರೆ, ಬಿಲೋ 6 ಇಯರ್ ಮಕ್ಕಳು ತುಂಬ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಇಡೀ ಭೂಮಿ ಒಳಗಡೆ ಯಾವ ಸಂಪತ್ತನ್ನು ಬೇಕಾದ್ರೂ ನೀವು ಸೃಷ್ಟಿ ಮಾಡ್ಬೋದು, ವೆಲ್ತನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಆದರೆ ಹ್ಯೂಮನ್ ರಿಸೋರ್ಸ್ ಅನ್ನುವಂಥ ವೆಲ್ತ್ ಇದೆಯಲ್ಲ, ಈ ಎಲ್ಲ ವೆಲ್ತು ಯಾರಿಗೋಸ್ಕರ? ಮನುಷ್ಯನಿಗಾಗಿ. ಆ ಮನುಷ್ಯ ಅನ್ನುವಂಥ ಸಂಪನ್ಮೂಲ, ಮಾನವ ಸಂಪನ್ಮೂಲ ಅಂತ ನಾವು ಹ್ಯೂಮನ್ ರಿಸೋರ್ಸ್ ಅಂತ ಕರಿತೀವಿ. ಆ ಹ್ಯೂಮನ್ ರಿಸೋರ್ಸನ್ನು ನೀವು ಹೆಂಗೆ ಕ್ರಿಯೇಟ್ ಮಾಡ್ತೀರಾ? ವಾಟ್ ಈಸ್ ಯುವರ್ ಪ್ರೋಗ್ರಾಮ್? ನಥಿಂಗ್. ನಿಮಗೆ ಉಳಿದದಕ್ಕೆಲ್ಲ ಇದೆ ಪ್ರೋಗ್ರಾಮ್, ಓಕೆ. ಆದರೆ ಹ್ಯೂಮನ್ ರಿಸೋರ್ಸ್ಗೆ ಏನಿದೆ ನಿಮ್ಮದು ಪ್ರೋಗ್ರಾಮ್? ಸೊ ಈ ಥರ ಎಲ್ಲನೂ ಕೂಡ ಆದಾಗ ಆವಾಗ ಈ ಹ್ಯೂಮನ್ ರಿಸೋರ್ಸನ್ನು ಕಾನ್ಸೆಪ್ಟನ್ನು ಇಟ್ಕೊಂಡೇ ಈ ICDS ಫಾರ್ಮೇಷನ್ ಆಗುತ್ತೆ. ಸೊ ಇಷ್ಟೇ ವೆರಿ ವೆರಿ ಹಿಸ್ಟಾರಿಕಲ್ ಮತ್ತು ಭಾಳ ಇಂಪಾರ್ಟೆಂಟ್ ಆದಂಥ, ಈ ಸೊಸೈಟಿಗೆ ಭಾಳ ಇಂಪಾರ್ಟೆಂಟ್ ಆದಂಥ, ಇವತ್ತಿಗೂ ಮುಂದೆಗೂ ಎಂದೆಂದಿಗೂ ಅಂತ ನಾವು ಹೇಳ್ತೀವಲ್ಲ, ಆ ರೀತಿಯಲ್ಲಿ ಒಂದು ಸ್ಕೀಮ್ ಇವತ್ತು ನಮ್ಮಲ್ಲಿ ಲಾಂಚ್ ಆಗಿದೆ. ಅದಕ್ಕೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ಲೈನ್ಸು ಕೂಡ ಇಟ್ಸ್ ಎ ವೆರಿ ವಂಡರ್ಫುಲ್ ಗೈಡ್ಲೈನ್ಸ್, ಓಕೆ. ಆಮೇಲೆ ಇನ್ನೊಂದು, ನಾವು ಈ ಬಿಲೋ 6 ಇಯರ್ ಮಕ್ಕಳು ಅನ್ನುವಂಥ ಕಾರಣಕ್ಕೇ ಗರ್ಭಿಣಿ ನಮಗೆ ಬೆನಿಫಿಷಿಯರ್ ಆಗ್ತಾರೆ, ಬಾಣಂತಿ ಬೆನಿಫಿಷಿಯರ್ ಆಗ್ತಾರೆ. ಸೊ ಗರ್ಭಿಣಿ ನಮಗೆ ಯಾವಾಗ ಬೆನಿಫಿಷಿಯರ್ ಆಗ್ತಾರೆ ಅಂದರೆ, ಅವಳ ಗರ್ಭ ನಿಂತ ಮೇಲೆ, ಗರ್ಭ ನಿಲ್ಲುವ ತನಕ ಅವಳು ನಮ್ಮ ಬೆನಿಫಿಷಿಯರ್ ಅಲ್ಲ. ಗರ್ಭ ನಿಂತ ಮೇಲೆ ಅವಳು ನಮ್ಮ ಇದಾಗ್ತಾಳೆ. 3 ತಿಂಗಳು ತಾಯಿ ಕಾರ್ಡ್ ಅಂತೇಳಿ ಆಶಾ ವರ್ಕರ್, ಈಗ ಆಶಾ ವರ್ಕರ್ ಬಂದಿದ್ದಾರೆ. ಮೊದಲು ಅಂಗನವಾಡಿ ವರ್ಕರೇ ಅದನ್ನು ಮಾಡ್ತಿದ್ರು. ಯಾಕಂದರೆ ಆ ಗರ್ಭದಲ್ಲಿ ಮಗು ಇರೋದರಿಂದ ಆ ಮಗುವ ಸಂರಕ್ಷಣೆ ನಮಗೆ ನಮ್ಮ ಕಾರ್ಯಕ್ರಮ ಆಗಿರೋದ್ರಿಂದ ತಾಯಿನೂ ಕೂಡ ಅದರ ಪ್ರಮುಖವಾಗಿ ನಮಗೆ ಬೆನಿಫಿಷಿಯರ್ ಆಗ್ತಾರೆ. ಹಾಗೆಯೇ ಬಾಣಂತಿ, ಆದರೆ ಅವಳು ಎದೆ ಹಾಲು ಕುಡಿಸೋ ಕಾರಣಕ್ಕಾಗಿ 6 ತಿಂಗಳ ಮಗುವಿಂದ ನಮಗೆ 6 ತಿಂಗಳ ಮೇಲ್ಪಟ್ಟ ಆ ಮಗು ನಮಗೆ ಬೆನಿಫಿಷಿಯರ್ ಆಗಿಬಿಡುತ್ತೆ, ಮತ್ತು ಬಾಣಂತಿನೂ ಕೂಡ ನಮಗೆ ಬೆನಿಫಿಷಿಯರ್ ಆಗ್ತಾರೆ. ಈ ರೀತಿ ಒಳಗಡೆ ಈ ಪರಿಕಲ್ಪನೆ ಆಧಾರದಲ್ಲಿ ಇದು ಸ್ಕೀಮ್ ಬಂದಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ಮತ್ತು ಸ್ಕೀಮ್ ಉದ್ದೇಶ ಒಂದು ಅಫಿಷಿಯಲ್ಲಾಗಿ ಡಿಕ್ಲೇರ್ ಮಾಡಿರೋದೇನೆಂದರೆ, ಒಂದು ಪೌಷ್ಟಿಕ ಆಹಾರವನ್ನು, ಅಪೌಷ್ಟಿಕತೆಯನ್ನು ಕಡಿಮೆ ಮಾಡಬೇಕು, ಆಮೇಲೆ ಆರೋಗ್ಯವನ್ನು ಕಾಪಾಡಬೇಕು, ಮತ್ತು ಆ ಮಗುವಿಗೆ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಈ ಥರದ ಒಂದು 5ರಿಂದ 7 ಪ್ರೋಗ್ರಾಮ್ಸ್ ನಮಗೆ ಅದರ ಕನೆಕ್ಟೆಡ್ ಆಗಿ ಕೊಡ್ತಾರೆ. ಆದರೆ ಮೇಜರ್ ಇದು 3 ನಾವೇನು ಹೇಳ್ತೀವಿ ಅಂದರೆ, ಶಾರ್ಟ್ ಫಾರ್ಮ್ ಆಹಾರ, ಆರೋಗ್ಯ, ಶಿಕ್ಷಣ. ಈ 3ರ ಒಂದು ಕೇಂದ್ರ ಬಿಂದು ಇವತ್ತು ಅಂಗನವಾಡಿ ಅನ್ನುವಂಥದ್ದನ್ನು ನಾವು ನೋಡಬೇಕು.